ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಲಢಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸ್ವತಃ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಹಾಗಾಗಿ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನದು ತಪ್ಪು ಅಂತ ನೋಡಿದ್ರೆ FIR ಮಾಡದೆ ಆರೋಪಿಯನ್ನ ಕರೆತರಲಾಗಿದೆ ಅನ್ನೋದು ತಪ್ಪು ಅಂತ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಹಾಗೂ CPI ನಿರಂಜನ್ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ರೀತಿ ಮಾಡಿದ್ರಲ್ಲಿ ಪೊಲೀಸರ ತಪ್ಪಿದೆ, ಅಂದ್ರೆ FIR ಮಾಡದೆ ಕರ್ಕೊಂಡ್ ಬಂದ್ಬಿಟ್ರು, ಹಾಗಾಗಿ ಭಾರಿ ದೊಡ್ಡ ತಪ್ಪು ಇದು ಅಂತ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಅದ್ರ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಅದು ಲಾಕಪ್ ಡೆತ್ ಅಲ್ಲ, ಆತನಿಗೆ ಮೂರ್ಛೆ ರೋಗ ಬಂದಿತ್ತು, ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಆ ಸಂದರ್ಭದಲ್ಲಿ ಆತ ಮೃತಪಡ್ತಾನೆ, ಪ್ರಕರಣದ ಸಂಪೂರ್ಣ ತನಿಖೆ ಆಗ್ತಾ ಇದೆ ಅಂತ. ವಾಟ್ ಎ ಶೇಮ್ ಆನ್ ದಿಸ್ ಗವರ್ಮೆಂಟ್. ಯಾವುದೇ ಒಂದು ಪ್ರಕರಣ ಬಂದ ತಕ್ಷಣ ಆ ಪ್ರಕರಣಕ್ಕೂ ಮುಂಚೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು ತೀರ್ಪನ್ನೇ ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಅದು ಲಾಕಪ್ ಡೆತ್ ಅಲ್ಲ ಅಂತ. ತನಿಖೆಗೂ ಮುಂಚೆ ಒಬ್ಬ ಮುಖ್ಯಮಂತ್ರಿ ಹೇಗೆ ಹೀಗೆ ಹೇಳಿಕೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಒಬ್ಬ ಜನಸಾಮಾನ್ಯನಿಗೂ ಕೂಡ ಬರುತ್ತೆ. ಅದು ಲಾಕಪ್ ಡೆತ್ ಅಲ್ಲ ಅಂತ ಖಡಾಖಂಡಿತವಾಗಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಹೇಳಿಬಿಟ್ಟಿದ್ದಾರೆ. ಆತನಿಗೆ ಮೂರ್ಛೆ ರೋಗ ಬಂದಿತ್ತು, ಹಾಸ್ಪಿಟ್ಲಿಗೆ ಹೋಗುವಾಗ ಆತ ಪೊಲೀಸ್ ವಶದಲ್ಲಿದ್ದ ಅಲ್ವಾ, ಕಸ್ಟಡಿನಲ್ಲಿದ್ದ ಅಲ್ವಾ, ಈ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳಿಗೆ ಕೇಳಲೇಬೇಕಾಗತ್ತೆ. ಅವನಿಗೆ ಫಿಟ್ಸ್ ಬತ್ತಿತ್ತಂತೆ, ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನೂ ಕೂಡ ಕುಳಿಸ್ಕೊಳ್ಳೋಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಅವನಿಗೆ ಫಿಟ್ಸ್ ಬತ್ತಿತ್ತಂತೆ, ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನೂ ಕೂಡ ಕುಳಿಸ್ಕೊಳ್ಳೋಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಗೊತ್ತಾಯ್ತಾ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಭೀಮಾ ನಾಯಕ್ ಕನೆಕ್ಟ್ ಆಗಿದ್ದಾರೆ. ಭೀಮಾ ನಾಯಕ್, ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಅಲ್ಲಿ ನೂರಾರು ಜನ ಬಂದು ಪೊಲೀಸ್ ಜೀಪ್ ಮಗ್ ಹಾಕ್ತಾರೆ, ಕಲ್ಲೆಸಿತಾರೆ, ಮಾಡಬಾರ್ದು ಕೆಲಸ ಪೊಲೀಸ್ ಸ್ಟೇಷನ್ ಮುಂದೆ ಅಧಿಕೃತವಾಗಿ ಮಾಡ್ತಾರೆ. ಅವರನ್ನ ನಿಯಂತ್ರಣಕ್ಕೆ ತಗೊಳ್ಳಲಾಯ್ತಾ? ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು? ಅವ್ರ ಮೇಲೆ FIR ದಾಖಲಾಗಿದೆಯಾ? ಪೊಲೀಸರನ್ನ ಅವ್ರ ಎದುರುಗಡೆನೆ ಕಿತ್ತೆಸಿದ್ರೆ ಪೊಲೀಸರಿಗೆ ಮೋರಲ್ ಡೌನ್ ಆಗಲ್ವಾ? ಅಲ್ಲಿ ಪ್ರತಿಕ್ರಿಯೆ ಹೇಗಿದೆ ಈ ನಿರ್ಧಾರಗಳಿಗೆ ಭೀಮಾ ನಾಯಕ್? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳ ತಲೆದಂಡವಾಗಿರುವಂಥದ್ದು ಏನು DYSP ಚನ್ನಗಿರಿ ಪೊಲೀಸ್ ಠಾಣೆಯ DYSP ಆಗಿರುವಂಥ ಪ್ರಶಾಂತ್ ಮುನ್ನೋಳಿ ಅವರು, ಹಾಗೆ CPI ಆಗಿರುವಂಥ ನಿರಂಜನ್ ಅವರ ತಲೆದಂಡ ಆಗಿರುವಂಥದ್ದು. ಸರ್ಕಾರ ಎಲ್ಲ ಒಂದು ಕಡೆ ಒಂದು ನಿಟ್ಟಿನಲ್ಲಿ ಕಣ್ಣೊರೆಸುವ ತಂತ್ರ ಮಾಡ್ತಾ ಅನ್ನುವಂಥ ಪ್ರಶ್ನೆ ಸಹ ಈಗ ಎದ್ದಿರುವಂಥದ್ದು. ಏನಕ್ಕೆ ಅಂದರೆ ತನಿಖೆ ಒಂದು ಆರೋಪವನ್ನು ಕೇಳಿಬಂದಿರುವಂಥದ್ದು, FIR ದಾಖಲಿಸದೆ ಅವ್ರನ್ನ ಕರೆತಂದು ವಿಚಾರಣೆಯನ್ನು ಮಾಡಿದ್ರು. ಹಾಗಾಗಿ
ಪೊಲೀಸರು ಇಲ್ಲಿ ಆರೋಪ ಅವರು ತಪ್ಪು ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನು CM ಅವರು ಹೇಳಿರುವಂಥದ್ದು. ಆದರೆ ಮತ್ತು ಇನ್ನೊಂದು ಮಾತನ್ನು CM ಸಹ ಹೇಳಿರುವಂಥದ್ದು ಏನು ಅಂದರೆ ಮೂರ್ಛೆ ರೋಗ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ CM ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಆದರೆ ಕುಟುಂಬಸ್ಥರು ಹೇಳೋ ಪ್ರಕಾರ ನಾವು 30 ವರ್ಷಗಳಿಂದ ಅವನನ್ನು ನೋಡಿದ್ದೇವೆ, ಯಾವುದೇ ರೀತಿಯ ಮೂರ್ಛೆ ರೋಗ ಆಗಲಿ ಯಾವುದೇ ರೀತಿಯ ಅವನಿಗೆ ಕಾಯಿಲೆಗಳು ಇರಲಿಲ್ಲ. ನಾವು ಕೊನೆ ಕ್ಷಣದಲ್ಲಿ ಅವನನ್ನು ಇಲ್ಲಿ ಆ ಬಾಡಿ ನೋಡಿದಾಗ ಅವನ ಬೆನ್ನು ಭಾಗಕ್ಕೆ ಗಾಯಗಳಾಗಿತ್ತು. ಹಾಗಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಪೊಲೀಸರೇ ಅವನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. ಆದರೆ ಈ ಪ್ರಕರಣದಲ್ಲಿ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಮರಣೋತ್ತರ ನ್ಯಾಯಾಧೀಶರ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಿದೆ. ತದನಂತರದಲ್ಲಿ ಅವರನ್ನು ಇಲ್ಲಿಗೆ ದಾವಣಗೆರೆಯಿಂದ ಚನ್ನಗಿರಿ ಟಿಪ್ಪು ನಗರಕ್ಕೆ ಕರೆತರಲಾಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಿರುವಂಥದ್ದು ಒಂದೆಡೆ ಇದಾದರೆ, ಇನ್ನೊಂದೆಡೆ ಇಲ್ಲಿನ ನಿವಾಸಿಗಳು ಹೇಳ್ತಿರುವಂಥದ್ದು, ಪ್ರತಿಕ್ರಿಯೆ ನೀಡ್ತಿರುವಂಥದ್ದು ಅಂದರೆ ಯಾವತ್ತೂ ಚನ್ನಗಿರಿ ಈ ರೀತಿಯ ಕಳಂಕಕ್ಕೆ ಮುಂದಾಗಿರಲಿಲ್ಲ. ಈ ಬಾರಿ ಈ ರೀತಿಯ ಘಟನೆಗಳಿಂದ ಇಡೀ ಚನ್ನಗಿರಿಗೆ ಒಂದು ರೀತಿಯ ಕಳಂಕ ಆಗಿದೆ. ಹಾಗಾಗಿ ಕೂಡಲೇ ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಒಂದು ಪ್ರತಿಭಟನೆ ಮಾಡಿದವರಾಗಿರ್ಬೋದು ಅಥವಾ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಾಗಿರ್ಬೋದು, ಕಾರು ಜೀಪುಗಳನ್ನು ಹೊಡೆದವರು, ಅವ್ರ ಮೇಲೇನೂ ಸಹ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಭೀಮಾ ನಾಯಕ್ ಡೀಟೇಲ್ಸ್ಗಾಗಿ.